ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಕಾವ್ಯ ಜಗತ್ತು ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕಾವ್ಯ ಜಗತ್ತು ಯೂಟ್ಯೂಬ್ ಚಾನಲ್. ನಾನು ಇನ್ಮೇಲಿಂದ ನಿಮ್ಗಳ ಜೊತೆ ಜರ್ನಿ ಮಾಡಬೇಕು ಅಂತ, ಕ್ಯಾಮ್ರಾ ಜೊತೆ ಜರ್ನಿ ಮಾಡಬೇಕು, ಟ್ರಾವೆಲ್ ಮಾಡಬೇಕು ಅಂತ. ಹಾಗೆಯೇ ಇದು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆಯೇ ನಿಮ್ಗಳ ಸಪೋರ್ಟ್ ನನಗೆ ಬೇಕು. ಹಾರೈಸಿ. ನನ್ನ ಕಿರುಪರಿಚಯ ಬಂದು ಕಾವ್ಯ, ನನ್ನ ಹೆಸರು, ನಮ್ಮದು ಮೈಸೂರು. ಹಾಗೆಯೇ ನಿಮ್ಮದು ಕಿರುಪರಿಚಯನ ಕಮೆಂಟ್ ಮಾಡಿ. ನಿಮ್ಮ ಹೆಸರು, ನಿಮ್ಮದು ಯಾವ ಊರು ಅಂತ ಕಮೆಂಟ್ ಮಾಡಿ. ಇನ್ಮೇಲಿಂದ ನನ್ನ ಡೈಲಿ ವ್ಲಾಗ್ಸ್, ಅಡುಗೆ ಆಗ್ಬೋದು, ಏನಾದರೂ ಇನ್ಫಾರ್ಮೇಷನ್ ಆಗ್ಬೋದು, ನಾನೇನು ಮಾಡ್ತಾಯಿರ್ತೀನಿ, ನನ್ನ ಮನೇಲಿ ನಾನೇನು ಮಾಡ್ತೀನಿ ಅನ್ನೋದು ಇನ್ಫಾರ್ಮೇಷನ್ ಆಗ್ಬೋದು. ಪ್ರತಿಯೊಂದು ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ನನ್ನ ಅಪ್ಡೇಟ್ ಮಾಡ್ತೀನಿ. ಹಾಗೆ ನಾನು ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ಏನು ಮಾಡಿದೆ ಅನ್ನೋದು ಒಂದು ಚಿಕ್ಕದಾಗಿ ಕಿರುಪರಿಚಯ ಇದೆ, ಅದನ್ನು ನೋಡ್ಕೊಬನ್ನಿ. ಓಕೆನಾ? ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಇವತ್ತು ರಥಸಪ್ತಮಿ ಆಗಿರೋದ್ರಿಂದ ಬೇಗ ಎದ್ದು ಕಸ ಗುಡಿಸಿ, ಹಾಗೆಯೇ ನೆಲ ಒರೆಸಿ, ಬಾಗಿಲಿಗೆಲ್ಲ ನೀರು ಹಾಕಿ, ರಂಗೋಲಿ ಬಿಟ್ಟು, ಯಾಕೆಂದರೆ ರಥಸಪ್ತಮಿ ಅಲ್ವಾ, ರಥಸಪ್ತಮಿ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಅಷ್ಟೇ. ಅದಾದಮೇಲೆ ದೇವರಿಗೆ ಹೂವು ಎಲ್ಲ ಇಟ್ಟು ದೀಪ ಹಚ್ಚಿ, ದೀಪದ ಆರತಿ ಮಾಡಿ, ಹಾಗೆಯೇ ರಥಸಪ್ತಮಿ ಅಂದರೆ ಸೂರ್ಯ ಜನ್ಮದಿನ ಅಂತ ಹೇಳ್ತಾರೆ, ಸೂರ್ಯನ ಬರ್ತ್ಡೇ ಅಂತ ಹೇಳ್ತಾರೆ. ಸುಮಾರು ಹಲವಾರು ದೇವಸ್ಥಾನಗಳಲ್ಲಿ ಇನ್ಮೇಲಿಂದ ಜಾತ್ರೆಗಳೆಲ್ಲ ಸ್ಟಾರ್ಟ್ ಆಗೋದು, ಎಲ್ಲ ಕಡೆ ಪ್ರತಿ ದೇವಸ್ಥಾನಗಳಲ್ಲೂ ಸ್ಟಾರ್ಟ್ ಆಗುತ್ತೆ ಇನ್ಮೇಲಿಂದ. ಹಾಗೆ ಪೂಜೆ ಎಲ್ಲ ಆದಮೇಲೆ ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡಿಕೊಂಡು, ಹಾಗೆ ತಿಂಡಿಗೆ ರವೆ ಇಡ್ಲಿ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ರವೆ ಇಡ್ಲಿಗೆ ಮೊದಲಿಗೆ ಬಾಣಲಿಗೆ ರವೆ ಎಲ್ಲ ಹುರ್ಕೋಬೇಕಲ್ಲ, ಸೊ ಅದಕ್ಕೊಂದು ಸ್ವಲ್ಪ ಸಿಂಪಲ್ಲಾಗಿ ಒಗ್ಗರಣೆ ತೊಗೊತಾ ಇದ್ದೀನಿ. ಮೊದಲಿಗೆ ಎಣ್ಣೆ ಬಿಟ್ಟು ಸಾಸಿವೆ ಸಿಡಿಸಿ, ಸ್ವಲ್ಪ 1 ಸ್ಪೂನು ಕಡಲೆಬೇಳೆ ಹಾಕಿದ್ದೀನಿ. ಹಾಗೆಯೇ ಜೀರಿಗೆ, ಕಡಲೆಬೇಳೆ ಸ್ವಲ್ಪ ಬೆಂದಾದಮೇಲೆ ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಹಸಿಮೆಣ್ಸಿನ್ಕಾಯಿ ಆದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಎಲ್ಲ ಫ್ರೈ ಮಾಡಿಕೊಂಡು, ನೆಕ್ಸ್ಟಿಗೆ 2 ಕಪ್ಪು ನಾನು ರವೆ ಹಾಕ್ತೀನಿ. 2 ಕಪ್ ರವೆ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಹೇಗೆ ಯಾವ ಥರ ಮೆಜರ್ಮೆಂಟ್ ತೊಗೋತೀರಾ ಆ ರೀತಿ ತೊಗೊಳ್ಳಿ. ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ನಾನು ಹುರ್ಕೊತಾ ಇದ್ದೀನಿ. ಜಾಸ್ತಿ ಬ್ರೌನ್ ಆಗೋ ಥರ ಹುರ್ಕೋಬೇಡಿ, ಜಸ್ಟ್ ಸಿಂಪಲ್ಲಾಗಿ ಉಪ್ಪಿಟ್ಟಿಗೆ ಹೇಗೆ ಹುರ್ಕೋತೀರಾ ಆ ರೀತಿ ಹುರ್ಕೊಳ್ಳಿ. ಅದಾದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡ್ತೀನಿ. ಏಕೆಂದರೆ ಹಸಿ ಇದ್ದರೆ ಅದು ಇಡ್ಲಿ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಆದಮೇಲೆ ತಣ್ಣಗೆ ಹಾರಕ್ಕೆ ಬಿಡಿ. ತಣ್ಣಗೆ ಹಾರಾದಮೇಲೆ ನಾನಿಲ್ಲಿ 2 ಕಪ್ಪಿನ ರವೆಗೆ 2 ಕಪ್ ಮೊಸರು ಹಾಕ್ತೀನಿ. ಮೊಸರು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ರವೆ ಮತ್ತು ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದಮೇಲೆ ನಾನು 2 ಸ್ಪೂನು ಉಪ್ಪು ಹಾಕಿದ್ದೀನಿ. ಅಂದರೆ 2 ಸ್ಪೂನ್ ಟೇಬಲ್ ಸ್ಪೂನ್ ಅಷ್ಟೇ, ದೊಡ್ಡ ಸ್ಪೂನಲ್ಲ. ನೋಡ್ಕೊಳ್ಳಿ, ನಿಮ್ಮ ರುಚಿಗೆ ಹೇಗೆ ಬೇಕೋ ಹಾಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. 1 ಕಪ್ಪನ್ನ ನಾನು ನೀರು ಹಾಕಿದ್ದೀನಿ. ಇಲ್ಲಿ 2 ಕಪ್ ರವೆ ಹಾಕಿದ್ದೀನಿ, ಜೊತೆಗೆ 2 ಕಪ್ ಮೊಸರು ಹಾಕಿದ್ದೀನಿ, 1 ಕಪ್ ನೀರು ಹಾಕಿದ್ದೀನಿ. ಓಕೆನಾ? ನಿಮಗೆ ಮೆಜರ್ಮೆಂಟ್ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನೀವು ಯಾವ ಕಪ್ಪಲ್ಲಿ ನೀವು ಮೆಜರ್ಮೆಂಟ್ ತೊಗೋತೀರಾ ಆ ರೀತಿ ಇದು ಮಾಡ್ಕೊಳ್ಳಿ. ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 15 ನಿಮಿಷ ನೆನೆ ಹಾಕ್ಲಿಕ್ಕೆ ಬಿಡಿ. ನೆಂದಾದಮೇಲೆ ಅದಕ್ಕೆ ಒಂದೇ ಒಂದು ಚಿಟಕಿ, ನಾನು ಸೋಡಾ ಎಷ್ಟು ಹಾಕಿದೆ ಅಷ್ಟೇ ಅಲ್ಲ, ಅದಕ್ಕೆ ಸೋಡಾ ಹಾಕಿ ಒಂದು ಸ್ವಲ್ಪ ಅದಕ್ಕೆ ನೀರು ಹಾಕಿ ಚೆನ್ನಾಗಿ 1 ನಿಮಿಷವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ. ಸೊ ಸೋಡಾ ಹಾಕಿದ್ಮೇಲೆ ಸ್ವಲ್ಪ ಬಬಲ್ಸ್ ಥರ ಇದಾಗುತ್ತೆ, ಸೊ ಅದಕ್ಕೋಸ್ಕರ ಚೆನ್ನಾಗಿ ಕಲಿಸ್ಕೊಂಡು, ನೆಕ್ಸ್ಟಿಗೆ ನಾನು ಇಡ್ಲಿಗೆ ಕ್ಯಾರೆಟೆಲ್ಲ ಸ್ವಲ್ಪ ತುರ್ಕೊಂಡಿದ್ದೀನಿ. ಅದೆಲ್ಲ ಒಂದೊಂದು ಪ್ಲೇಟ್ಸ್ಗೆಲ್ಲ ಹಾಕ್ಕೊಳ್ಳಿ ಇಡ್ಲಿನ. ನೆಕ್ಸ್ಟಿಗೆ ನಾನಿಲ್ಲಿ ಕುಕ್ಕರ್ ಸ್ಟ್ಯಾಂಡ್ ಇದೆಯಲ್ಲ, ಕುಕ್ಕರ್ ಸ್ಟ್ಯಾಂಡಿಗೆ ನಾನು ಸ್ವಲ್ಪ ಇಷ್ಟು ನೀರು ಬೇಕು. ಇಡ್ಲಿ ಸ್ಟ್ಯಾಂಡಿಗೆ ನೀರಿಟ್ಟು ಈಗ ಒಂದೊಂದೇ ಪ್ಲೇಟ್ಸ್ ಎಲ್ಲ ಇಟ್ಟಿದ್ದೀನಿ. 10 ನಿಮಿಷದವರೆಗೂ ನೀವು ಬೇಯಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಹಾಗೆಯೇ ಇಡ್ಲಿ ಜೊತೆಗೆ ರವೆ ಇಡ್ಲಿಗೆ ಟೊಮೊಟೊ ಚಟ್ನಿ ಕೂಡ ರೆಡಿಯಾಗಿದೆ. 10 ನಿಮಿಷ ಆಗಿ ಬೆಂದಿದೆ. ಈಗ ಸ್ವಲ್ಪ ಹಾರ್ಕೊಳ್ಳಿ. ಸ್ವಲ್ಪ ಹಾರ್ಕೊಂಡಾದ್ಮೇಲೆ ಅದನ್ನು ತೆಗೆದ್ರೆ ನೀಟಾಗಿ ಒಂದು ಬ್ರೇಕ್ ಆಗೋಲ್ಲ, ಚೆನ್ನಾಗಿ ಬರುತ್ತೆ. ಹಾಗೆಯೇ ಸಾಫ್ಟಾಗಿ ಕೂಡ ಇರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ ಆಯಿತು. ಹಾಗೆಯೇ ಹೊರಗಡೆ ಹೋಗೋಣ ಅಂತ ಏನೋ ತೊಗೊಳಕ್ಕೆ ಅಂತ ಹೋಗಿದ್ವಿ, ಬಟ್ ಅದು ಸಿಗಲಿಲ್ಲ, ಬೇಕಾಗಿದ್ದು ಸಿಗಲಿಲ್ಲ. ಬಟ್ ಓಕೆ,
ಹಾಗೆ ಒಂದು ಮೈಸೂರು ಒಂದು ರೌಂಡ್ ಹಾಕ್ಕೊಂಡು ಮನೆಗೆ ಹೋದ್ವಿ. ಮನೇಲಿ ಒಂದು ಸ್ವಲ್ಪ ಕೆಲಸ ಇತ್ತು. ಅವರೆಕಾಳಿತ್ತು, ಅವರೆಕಾಳನ್ನ ನೆನೆ ಹಾಕಿದ್ದೆ. ಅವರೆಕಾಳನ್ನೆಲ್ಲ ಚಿತ್ಕಿಸಿ ಹಾಗೆಯೇ ರಾತ್ರಿಗೆ ಏನು ಅಡುಗೆ ಮಾಡೋದು ಅಂತ ಮೂಲಂಗಿ ಸಾಂಬಾರಿತ್ತು. ಸೊ ಅದಕ್ಕೋಸ್ಕರ ಅದೇ ಮೂಲಂಗಿ ಸಾಂಬಾರಿಗೆ ನಾನು ಮುದ್ದೆ ಮಾಡಿದೆ. ಮುದ್ದೆನ ನಾನು ಬಾಣಲಿಲಿ ಮಾಡ್ತೀನಿ. ಅಂದರೆ ಒಂದು ಚಿಕ್ಕ ಬಾಣಲಿ ಇದೆ ಸಾಕು. ಒಂದು 3-4 ಮುದ್ದೆ ಆಗುತ್ತೆ, ಚೆನ್ನಾಗಾಗುತ್ತೆ, ಏನಿಲ್ಲ, ಚೆನ್ನಾಗಿ ಮಾಡ್ಬೋದು. ನೆಕ್ಸ್ಟು ನಿಮಗೆ ಮುದ್ದೆ ಹೇಗೆ ಮಾಡೋದು ಅಂತ ರೆಸಿಪಿ ಬೇಕೆಂದರೆ ಅದನ್ನು ಕಮೆಂಟ್ ಮಾಡಿ, ನಾನು ಮಾಡಿ ತೋರಿಸ್ತೀನಿ. ಇಷ್ಟೇ ಇವತ್ತಿನ ವಿಡಿಯೋ. ಮುದ್ದೆ ಮಾಡಿಕೊಂಡು ಊಟ ಮಾಡಿ ಮಲಗಿದ್ವಿ. ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಓಕೆನಾ?